ಮನೆಯಲ್ಲಿ ಪೂಜಾ ಕೈಂಕರ್ಯಗಳು ಮನೆಯಲ್ಲಿ ನಿತ್ಯವೂ ಮಾಡುವಂಥದ್ದು ಅವಶ್ಯಕತೆಯೇ? ಮನುಷ್ಯ ತನ್ನ ಸಾಂಸಾರಿಕ ಜಂಜಾಟದಿಂದ ಮನೆಯಲ್ಲಿ ಮಾಡತಕ್ಕಂತಹ ಪೂಜಾ ಕೈಂಕರ್ಯಗಳನ್ನೆಲ್ಲವನ್ನ ಸಂಪೂರ್ಣವಾಗಿ ಬಿಡುತ್ತಾ ಬರ್ತಾ ಇದ್ದಾನೆ. ನಮಸ್ಸಭಾಯಿ ಸಭಾಪತಿಭ್ಯಶ್ಚ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಆ ಭಗವತಿಯ ಪಾದಾರವಿಂದಕ್ಕೆ ನಮಸ್ಕರಿಸ್ತಾ ಸಮಸ್ತ ಎಲ್ಲ ವೀಕ್ಷಕರಿಗೂ ಸಹಿತ ನಮಸ್ಕರಿಸ್ತಾ ಇವತ್ತಿನ ಈ ಒಂದು ವಿಚಾರ ಯಾವುದು ಅಂದರೆ, ನಿಮಗೆ ತಿಳಿಸಿಕೊಡ್ತಾ ಇರತಕ್ಕಂಥ ವಿಚಾರ, ಮನೆಯಲ್ಲಿ ನಿತ್ಯವೂ ಕರ್ಮಗಳು ಅಗತ್ಯವೇ? ಅಂದರೆ ಪೂಜಾ ಕೈಂಕರ್ಯಗಳು ಮನೆಯಲ್ಲಿ ನಿತ್ಯವೂ ಮಾಡುವಂಥದ್ದು ಅವಶ್ಯಕತೆಯೇ ಅಥವಾ ಬೇಡವಾ ಹೇಳುವಂಥ ಒಂದು ವಿಚಾರ. ಖಂಡಿತವಾಗಿಯೂ ಮನೆಯಲ್ಲಿ ನಿತ್ಯ ಕರ್ಮಗಳು ಅಂದರೆ ನಿತ್ಯ ಮನೆಯಲ್ಲಿ ಪೂಜಾ ಕೈಂಕರ್ಯಗಳು ಅವಶ್ಯಕವಾಗಿರ್ತಕ್ಕಂಥದ್ದು. ಯಾಕೆಂದರೆ ಹೇಗೆ ಮನುಷ್ಯ ತನ್ನ ದೇಹಕ್ಕೆ ಹಸಿವಾದಾಗ, ತೃಷೆಯಾದಾಗ ತನ್ನ ತೃಷೆಯನ್ನು ನಿವಾರಣೆಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ತನ್ನ ಹೊಟ್ಟೆಯನ್ನು ಹೇಗೆ ತುಂಬಿಸಿಕೊಳ್ಳುತ್ತಾನೋ, ಅದೇ ರೀತಿಯಾಗಿ ಮನೆಯಲ್ಲಿಯೂ ನಿತ್ಯ ಕರ್ಮಗಳು ಪೂಜಾ ಕೈಂಕರ್ಯಗಳು ಮಾಡುವಂಥದ್ದು ಅತ್ಯವಶ್ಯಕವಾದಂಥದ್ದು. ಇವತ್ತಿನ ಕಾಲಮಾನದಲ್ಲಿ ಹೇಗಾಗಿದೆ ಅಂದರೆ, ಮನುಷ್ಯ ತನ್ನ ಸಾಂಸಾರಿಕ ಜಂಜಾಟದಿಂದ ಅಥವಾ ಒಂದು ಉದ್ಯೋಗದ ತೊಳಲಾಟದಿಂದಾಗಿ ಆ ಕೆಲಸ ಮಾಡುವ ಒಂದು ತೊಳಲಾಟದಲ್ಲಿ ಮನುಷ್ಯ ಏನಾಗಿದ್ದಾನೆ ಅಂದರೆ, ಮನೆಯಲ್ಲಿ ಮಾಡತಕ್ಕಂತಹ ಪೂಜಾ ಕೈಂಕರ್ಯಗಳನ್ನೆಲ್ಲವನ್ನ ಸಂಪೂರ್ಣವಾಗಿ ಬಿಡುತ್ತಾ ಬರ್ತಾ ಇದ್ದಾನೆ. ಯಾಕೆ, ಎಲ್ಲಿ ಏನು ವಿಚಾರ ಕೇಳಿದ್ರು ಸಮಸ್ಯೆ ಯಾವುದು ಕೇಳಿದ್ರೆ ಸಮಯದ ಅಭಾವ ಎಂಬುದಾಗಿ ಹೇಳುತ್ತಾರೆ. ಒಂದು ಸಾಂಸಾರಿಕ ತೊಳಲಾಟ ಜಂಜಾಟದಿಂದಾಗಿ ಕೆಲವೊಂದಷ್ಟು ಅವನ ಕಮಿಟ್ಮೆಂಟ್ಗಳು ಇತ್ಯಾದಿಗಳೆಲ್ಲ ಇರುವುದರಿಂದ ಮನೆಯಲ್ಲಿ ಕರ್ಮಗಳನ್ನು ಮಾಡೋದನ್ನು ಇವತ್ತಿನ ದಿವಸ ಬಹಳ ವಿರಳವಾಗಿ ಹೋಗ್ತಾ ಇದೆ. ಇದನ್ನು ಮನುಷ್ಯ ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಏನನ್ನಂದರೆ, ಮನೆಯಲ್ಲಿ ನಿತ್ಯ ಕರ್ಮಗಳು ಪೂಜಾ ಕೈಂಕರ್ಯಗಳು ಮಾಡಿಕೊಂಡೇ ಹೋಗಬೇಕು. ಯಾಕೆಂದರೆ ಮನೆ ಹೇಳುವಂಥದ್ದು ನಾವು ಮ ಮತ್ತು ನೆ ಎರಡು ಅಕ್ಷರದಿಂದ ಕೂಡಿದಂಥ ಒಂದು ಪದ ಅದು ಮನೆ ಎಂಬುದಾಗಿ. ಮ ಅಂದರೆ ಮನಸ್ಸು, ನೆ ಅಂದರೆ ನೆಮ್ಮದಿ. ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಕ್ಕಂತಹ ಜಾಗ ಯಾವುದು ಅಂದರೆ ಅದು ಮನೆಯಾಗಿರ್ತದೆ. ಎಷ್ಟೇ ದೊಡ್ಡ ಐಷಾರಾಮ್ಯ ಮನೆಗಳನ್ನು ಕಟ್ಟಿಕೊಂಡು ಆ ಮನೆಯಲ್ಲಿ ಒಂದು ಸುಖ ಶಾಂತಿ ನೆಮ್ಮದಿ ಇಲ್ಲ ಅಂತ ಹೇಳಾದರೆ ಅದು ಮನೆಯನ್ನು ಕಟ್ಟಿ ಪ್ರಯೋಜನ ಇಲ್ಲ. ಸಣ್ಣದಾಗಿ ಮನೆ ಇದ್ದರೂ ಸಾಕು, ಅಲ್ಲಿ ನಾವು ಹೊರಗಡೆಯಿಂದ ದುಡಿದು ದಣಿದು ಬಂದಾಗ ಮನೆಯಲ್ಲಿ ನೆಮ್ಮದಿ ಹೇಳುವಂಥದ್ದು ಪ್ರಾಪ್ತಿಯಾಗಬೇಕು. ಆ ಪ್ರಾಪ್ತಿಯಾದಾಗ ಮಾತ್ರ ಏನಾಗ್ತದೆ, ನಮಗೆ ಆ ಮನೆಯನ್ನು ಕಟ್ಟಿದ್ದಕ್ಕೆ ಸಾರ್ಥಕ ಅನ್ನಿಸ್ತದೆ, ಜೀವನವನ್ನು ನಡೆಸಲಿಕ್ಕೆ ಸುಖಮಯವಾಗಿರ್ತದೆ. ಆ ನೆಮ್ಮದಿ ಬೇಕು ಅಂತ ಹೇಳಾದ್ರೆ ಏನಾಗಬೇಕು, ಮನೆಯಲ್ಲಿ ನಿತ್ಯ ಕರ್ಮಗಳು ನಡಿಬೇಕು. ಆ ನಿತ್ಯ ಕರ್ಮಗಳು ಅಂದರೆ ಯಾವುದು ಅಂದರೆ, ಮನೆಯಲ್ಲಿ ದಿನ ನಿತ್ಯವೂ ಸಹಿತ ಮನೆ ಹೇಳುವಂಥದ್ರಲ್ಲಿ ದೇವರ ಮನೆ ಹೇಳುವಂಥದ್ದು ಇರ್ತದೆ. ಆ ಮನೆಯಲ್ಲಿ ನಿತ್ಯ ಮನೆಯಲ್ಲಿ ದೀಪವನ್ನು ಹಚ್ಚಿ, ದೇವರ ಫೋಟೋ ಅಥವಾ ವಿಗ್ರಹಗಳಿದ್ದರೆ ಅದಕ್ಕೆ ಪೂಜೆ ಪುನಸ್ಕಾರಗಳನ್ನು ಮಾಡಿ, ಆನಂತರ ದೇವರಿಗೆ ಪುಷ್ಪವನ್ನು ಅರ್ಪಣೆಯನ್ನು ಮಾಡಿ, ಆನಂತರ ನಮ್ಮ ಮುಂದಿನ ಕರ್ಮಗಳನ್ನು ನಾವು ಮಾಡಿಕೊಳ್ಳುವಂಥದ್ದು. ಮನೆ ಹೇಳುವಂಥದ್ದು ಯಾರಿಗೆ ಬೇಕು ಅಂದರೆ, ವಟುವಿಗೆ ಬ್ರಹ್ಮಚಾರಿ ಆದವನಿಗೆ ಮನೆ ಬೇಕೋ, ಮನೆ ಬೇಡ. ಇನ್ನು ಸನ್ಯಾಸತ್ವದಲ್ಲಿರತಕ್ಕಂತಹ ವ್ಯಕ್ತಿಗೆ ಮನೆ ಹೇಳುವಂಥದ್ದು ಬೇಕಾಗ್ತದೆಯೋ,
ಬೇಡ. ಯಾಕೆಂದರೆ ಸನ್ಯಾಸಿಗಳಿಗೆ ಅವರಿಗೆ ಮಠಮಾನ್ಯಾದಿಗಳು ಅಥವಾ ಕುಟೀರಾದಿಗಳು, ಅವರಿಗೆ ಯಾವುದು ದೇವಾಲಯಗಳು ಇತ್ಯಾದಿಗಳೇ ಸಾಕಾಗುತ್ತದೆ. ಅವರಿಗೆ ಮನೆ ಹೇಳುವಂಥದ್ದು ಅವಶ್ಯಕತೆ ಇರುವುದಿಲ್ಲ, ಆಸೆ ಇರುವುದಿಲ್ಲ ಅವರಿಗೆ. ಇನ್ನು ಯಾರಿಗೆ ಬೇಕು ಮನೆ ಅಂದರೆ ಗೃಹಸ್ಥಾಶ್ರಮವನ್ನ ಸೇರಿದವನಿಗೆ. ಗೃಹಸ್ಥಾಶ್ರಮ ಅಂದರೆ ವಿವಾಹವನ್ನ ಆದಂತಹ ವ್ಯಕ್ತಿಗೆ ಮನೆ ಹೇಳುವಂಥದ್ದು ಬೇಕಾಗ್ತದೆ. ಯಾಕೆಂದರೆ ಅವನು ತನ್ನ ಸಂಸಾರಗಳನ್ನ ನಡೆಸಿಕೊಂಡು ತನ್ನ ಜೀವನವನ್ನ ಸಾಗಿಸಿಕೊಂಡು ಹೋಗುವಂಥವನಾಗಿರುವುದರಿಂದ ಅವನಿಗೆ ಮನೆ ಹೇಳುವಂಥದ್ದು ಬೇಕಾಗ್ತದೆ. ಆ ಮನೆಯಲ್ಲಿ ಸಂಸಾರವನ್ನ ನಡೆಸಿಕೊಳ್ತಾ ಇಂತಹ ಪೂಜಾ ಕೈಂಕರ್ಯಗಳನ್ನು ಮನೆಯಲ್ಲಿ ಮಾಡುವುದರಿಂದ ಮನೆಯಲ್ಲಿ ನೆಮ್ಮದಿ ಹೇಳುವಂಥದ್ದು ಪ್ರಾಪ್ತಿಯಾಗ್ತದೆ. ಆ ನಂತರ ಮನೆಯಲ್ಲಿರತಕ್ಕಂತಹ ನೆಗೆಟಿವ್ ಎನರ್ಜಿ ಎಂಬುದಾಗಿ ನಾವು ಹೇಳುತ್ತೇವೆ. ಮಂತ್ರದಲ್ಲಿ ಬರುತ್ತದೆ, ವಾಮಾಚಾರ ಕೃತ್ರಿಮಾಧಿಗಳು ಯಾವುದೂ ಮನೆಯಲ್ಲಿ ನಡೆದಿದ್ದರೆ ಈ ನಿತ್ಯ ಕೈಂಕರ್ಯಗಳಿಂದ, ಪೂಜಾ ಕೈಂಕರ್ಯಗಳಿಂದ ಅದು ನಿವಾರಣೆಯಾಗುತ್ತಾ ಹೋಗುತ್ತದೆ ಎಂಬುದಾಗಿ. ಅಂತಹ ನೆಗೆಟಿವ್ ಎನರ್ಜಿ ನಿವಾರಣೆ ಆಗುವಂಥದ್ದು. ಮತ್ತೆ ಮನೆಯಲ್ಲಿ ನಿತ್ಯ ಪೂಜಾ ಕೈಂಕರ್ಯಗಳನ್ನು ಮಾಡ್ತಾ ಇದ್ದರೆ ಮನೆಯ ವಾತಾವರಣಗಳೇ ಬದಲಾಗಿ ಹೋಗುತ್ತದೆ. ನೋಡಬಹುದು ತಾವು, ಕೆಲವೊಂದಷ್ಟು ಮನೆಗಳಲ್ಲಿ ಪೂಜಾ ಕೈಂಕರ್ಯಗಳು, ಮನೆಯಲ್ಲಿ ದೀಪವನ್ನು ಹಚ್ಚದೇನೆ ಅಥವಾ ಒಂದು ದೇವರ ಫೋಟೋಕ್ಕೆ ಪೂಜಾ ಪುರಸ್ಕಾರಾದಿಗಳನ್ನು ಮಾಡದೇನೆ, ಮನೆಗೆ ವಾಸ್ತುವಿಗೆ ಬಾಗಿಲಿಗೆ ಹೂ ಹಾಕದೇನೆ, ಮನೆಯ ಮುಂದೆ ರಂಗೋಲಿಗಳನ್ನು ಹಾಕದೇ ಇದ್ದಾಗ ಆ ಮನೆಯ ಭಾವನೆ ಅಥವಾ ಚಿತ್ರಣಗಳು ಅಥವಾ ಆ ಮನೆಯ ಒಳಗಡೆ ಪ್ರವೇಶವನ್ನು ಮಾಡಿದಾಗಲೇ ನಮಗೆ ಗೊತ್ತಾಗುತ್ತದೆ ಆ ಮನೆಯಲ್ಲಿ ಯಾವುದೇ ಒಂದು ಪೂಜಾ ಕೈಂಕರ್ಯಗಳು ಇಲ್ಲ. ಆ ಮನೆ ಏನೋ ಒಂದು ರೀತಿಯಾದಂಥ ಕಳವಳ ಹೇಳುವಂಥದ್ದು ನಮಗೆ ಉಂಟಾಗುತ್ತದೆ ಆ ಮನೆಯಲ್ಲಿ ಪೂಜಾ ಕೈಂಕರ್ಯಗಳು ಇಲ್ಲದಿದ್ದಾಗ. ಯಾಕೆ ಅಂದರೆ ಅಲ್ಲಿ ಭಗವಂತನ ಸಾನ್ನಿಧ್ಯ ಇಲ್ಲ. ಭಗವಂತನ ಸಾನ್ನಿಧ್ಯ ಆಗಬೇಕು ಅಂದರೆ ನಾವು ದೇವತಾರಾಧನೆಯನ್ನು ಮಾಡಬೇಕಾಗುತ್ತದೆ. ನಾನು ಆ ಮೊದಲಿಗೆ ಹೇಳಿದಾಗೆ ಮನುಷ್ಯ ಇವತ್ತಿನ ದಿವಸ ಹೇಗಾಗಿದ್ದಾನೆಂದರೆ ಸಾಂಸಾರಿಕ ಜಂಜಾಟದ ಅಲ್ಲಿ ತೊಳಲಿ ಹೋಗಿ ಸಿಕ್ಕು ಹಾಕಿಕೊಂಡಿದ್ದಾನೆ. ಇದಕ್ಕೆಲ್ಲದಕ್ಕೂ ಮುಕ್ತಿ ಯಾವುದು ಅಂದರೆ ದೇವತಾ ಆರಾಧನೆ, ಆ ಭಗವಂತನ ಆರಾಧನೆಯನ್ನು ಮಾಡಬೇಕು. ನಮಗೆ ಕೆಲಸಗಳು, ಸಂಸಾರ ಎಲ್ಲವೂ ಬೇಕು. ಜೀವನೋಪಾಧಿಗೆ ಹೇಗೆ ಪೂಜಾ ಕೈಂಕರ್ಯಗಳು ಮುಖ್ಯವೋ ಅದೇ ರೀತಿಯಾಗಿ ಅವನ ಉದ್ಯೋಗ, ಹಣವೂ ಮುಖ್ಯವೇ, ಅಲ್ಲ ಅಂತಳಲ್ಲ. ಆದರೆ ಮನುಷ್ಯ ಇವತ್ತು ಹೇಗಾಗಿದ್ದಾನೆ ಅಂದರೆ ಹಣದ ಹಿಂದುಗಡೆ ಮನುಷ್ಯ ಓಡ್ತಾ ಇದ್ದಾನೆ. ಹಣ ನಮ್ಮ ಹಿಂದೆ ಬರಬೇಕೇ ಹೊರತು ಮನುಷ್ಯ ಹಣದ ಹಿಂದೆ ಓಡಬಾರದು, ಆಸೆ ಆಗಬಾರದು. ಅತಿಯಾದಂಥ ಆಸೆ ಹೇಳುವಂಥದ್ದು ಮನುಷ್ಯ ಇವತ್ತಿನಗೆ ಹೋಗ್ತಾ ಇದ್ದಾನೆ. ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ಎಲ್ಲವನ್ನ ಬಲಿ ಕೊಡ್ತಾ ಹಣದ ಹಿಂದುಗಡೆ ಓಡ್ತಾ ಇದ್ದಾನೆ. ಯಾವುದಕ್ಕಾದರೂ ಸಹಿತ ಹಣ ಬೇಕು, ಬೇಡ ಅಂತಳಲ್ಲ, ಅವಶ್ಯಕವಾಗಿ. ಆದರೆ ಅದು ಹಿತಿಮಿತಿಯ ಇರಬೇಕು, ಅಧಿಕವಾಗಿ ಆರಬಾರ್ದು, ಆಸೆ ಆಗಬಾರ್ದು. ಒಂದು ಮಾತಿದೆ, ಆಸೆಯೇ ದುಃಖಕ್ಕೆ ಮೂಲ ಎಂಬುದಾಗಿ. ಮನುಷ್ಯ ಯಾವಾಗ ಆಸೆಯ ಹಿಂದುಗಡೆ ಅಥವಾ ಹಣದ ಹಿಂದುಗಡೆ ಓಡಲಿಕ್ಕೆ ಪ್ರಾರಂಭವನ್ನ ಮಾಡಿದನೋ ಅವನ ಜೀವನ ಹೇಳುವಂಥದ್ದು ನಶ್ವರವಾಗಿ ಹೋಗ್ತದೆ. ಹಣದ ಹಿಂದುಗಡೆ ಹೋಗಬಾರದು. ಯಾವತ್ತು ಹಣ ನಮ್ಮ ಹಿಂದುಗಡೆ ಬರುವ ಹಾಗೆ ಮಾಡಿಕೊಳ್ಳಬೇಕು. ಹಾಗೆ ಮಾಡಿದಾಗ ಅವನ ಜೀವನ ಸಾರ್ಥಕವಾಗುವಂಥದ್ದು. ಇವತ್ತಿನ ದಿವಸದಲ್ಲಿ ಮನುಷ್ಯ ಹಣದ ಹಿಂದುಗಡೆ ಹೋಗ್ತಾ ಹೋಗ್ತಾ ಈ ಕರ್ಮಗಳನ್ನು ಬಿಡ್ತಾ ಇದ್ದಾನೆ. ಮನೆಯಲ್ಲಿ ಪೂಜಾ ಕೈಂಕರ್ಯಗಳು ಯಾವುದು ಇಲ್ಲದೆ ಹೋಗುತ್ತಾ ಇದೆ. ಅದರಿಂದ ಏನಾಗುತ್ತಾ ಇದೆ, ಮನುಷ್ಯನ ನೆಮ್ಮದಿ ಕೆಡ್ತಾ ಇದೆ, ಆರೋಗ್ಯ ಕೆಡ್ತಾ ಇದೆ. ಮನೆಯಲ್ಲಿ ಎಲ್ಲರೂ ಸಹಿತ ಒಂದು ರೀತಿಯ ಅನ್ಯೋನ್ಯಮಯವಾದಂತಹ ಜೀವನವನ್ನು ನಡೆಸಲಿಕ್ಕೆ ಮನೆಯಲ್ಲೇ ಆಗುತ್ತಾ ಇಲ್ಲ. ಯಾಕೆ ಅಂದರೆ ಇವೆಲ್ಲ ಕರ್ಮಗಳನ್ನು ಮಾಡದೇ ಇದ್ದಾಗ, ಈ ಕರ್ಮಗಳನ್ನು ಮನೆಯಲ್ಲಿ ಎಷ್ಟೇ ನಮಗೆ ಸಮಯದ ಅಭಾವ ಇರಬಹುದು, ಸಮಯಗಳು ಅಭಾವ ಆಗುತ್ತದೆ, ಅಲ್ಲ ಅಂತಳಲ್ಲ. ಆದರೆ ನಾವು ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ದೇವರ ಆರಾಧನೆಯನ್ನು ಮಾಡಿ, ಕೊನೆಯ ಪಕ್ಷದಲ್ಲಿ ಪೂಜಾ ಕೈಂಕರ್ಯಗಳನ್ನು, ದೇವರಿಗೆ ಅಭಿಷೇಕ ಇತ್ಯಾದಿಗಳನ್ನು ಯಾವುದನ್ನು ಮಾಡಲಿಕ್ಕಾಗಲ್ಲ ಸಂತಾಳ. ಆದರೆ ಕೊನೆಯ ಪಕ್ಷ ದೇವರ ಮನೆಯಲ್ಲಿ ದೀಪವನ್ನು ಹಚ್ಚಿ
ಆ ದೇವರಿಗೆ ಒಂದು ಪುಷ್ಪವನ್ನು ಇಟ್ಟು ನಮಸ್ಕರಿಸಿ ಭಗವಂತನ ತಿಲಕವನ್ನು ಇಟ್ಟು ಹೊರಟ್ರೆ ನೀವು ನೋಡಿ ನಿಮ್ಮ ಜೀವನ ಆ ದಿನ ಸುಗಮವಾಗಿರ್ತದೆ. ಆ ದೇವರ ಆರಾಧನೆಯನ್ನು ಮಾಡದಾಗಿದ್ದೇನೆ ಹಾಗೆ ಹೋಗುತ್ತಾ ಹೋದರೆ ನಮಗೆ ಒಂದೊಂದೊಂದೊಂದು ಸಮಸ್ಯೆಗಳು ಎದುರಾಗುತ್ತದೆ, ನೆಮ್ಮದಿ ಯಾವುದೂ ಇರೋದಿಲ್ಲ. ಅದಕ್ಕಾಗಿ ಹಿರಿಯರು ಹೇಳಿದ್ದು ಯಾವುದು ಅಂದರೆ ಮನೆಯಲ್ಲಿ ನಿತ್ಯ ಕರ್ಮಗಳು, ದೇವತಾರಾಧನೆ ಇವೆಲ್ಲವೂ ನಡೀಬೇಕು. ಹಿಂದಿನ ಕಾಲದಲ್ಲಿ ಮಾಡಿರತಕ್ಕಂತಹ ಕೆಲವೊಂದಷ್ಟು ನಿಯಮಗಳು ಸುಮ್ಮನೆ ಅಲ್ಲ ಹಿರಿಯರು ಮಾಡಿದ್ದು. ಬೆಳಿಗ್ಗೆ ಸೂರ್ಯ ಉದಯಿಸಿದ ಸಮಯದಲ್ಲಿ ಸ್ತ್ರೀಯರು ಮನೆಯ ಮುಂದೆ ಆ ವಸ್ತು ಬಾಗಿಲನ್ನು ಅಥವಾ ಮನೆಯ ಎದುರುಗಡೆ ಗೇಟಿನ ಹತ್ರ ಎಲ್ಲ ನೀರನ್ನು ಹಾಕಿ ತೊಳೆದು, ಸಗಣಿ ನೀರನ್ನು ಅಂದರೆ ಗಂಜಲ ಅಥವಾ ಇಲ್ಲಗಿದ್ರೆ ಗೋಮೂತ್ರ ಇದನ್ನೆಲ್ಲವನ್ನು ಹಾಕಿ ಅದನ್ನು ತೊಳೆದು ಆ ನಂತರ ರಂಗೋಲಿಯನ್ನು ಹಾಕ್ತಾ ಇದ್ರು. ಆ ನಂತರ ಸ್ತ್ರೀ ತನ್ನ ಕರ್ಮಗಳನ್ನು ಮುಗಿಸಿ ಮನೆಯ ಮುಂದೆ ತುಳಸಿ ಕಟ್ಟೆಯನ್ನು ಇಡ್ತಾ ಇದ್ರು. ಇವತ್ತಿನ ದಿನದಲ್ಲಿ ಬಹಳಷ್ಟು ಮನೆಯ ಮುಂದೆ ತುಳಸಿ ಗಿಡಗಳೇ ಇರುವುದಿಲ್ಲ. ಅದಕ್ಕೂ ಒಂದು ಶಾಸ್ತ್ರ ಇದೆ. ಯಾವ ಮನೆಯ ಮುಂದೆ ತುಳಸಿ ಇರ್ತದೆಯೋ ಅಲ್ಲಿ ರಕ್ಷೆ ಇರ್ತದೆ. ಮತ್ತೊಂದು ವಿಚಾರ, ಆ ಮನೆಯಲ್ಲಿ ಯಾವುದೇ ನಾವು ಮನಸ್ಸಿನಲ್ಲಿಟ್ಟುಕೊಳ್ಳುವಂಥದ್ದು ಏನು ಅಂದರೆ, ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಏನಾದರೂ ಆ ಮನೆಯಲ್ಲಿ ಬಲವಾಗಿದೆ, ಪ್ರಬಲವಾಗಿದೆ ಅಂತೇಳಿದ್ರೆ ತುಳಸಿ ಗಿಡ ಬದುಕುವುದಿಲ್ಲ. ಬಹಳ ದಿನಗಳ ಕಾಲ ತುಳಸಿ ಗಿಡ ಬದುಕುವುದಿಲ್ಲ. ಅದು ಒಂದು ನಿಯಮ ಶಾಸ್ತ್ರ ಇದೆ ಅದೆಲ್ಲ ಗೊತ್ತಾಗುವಂಥದ್ದು. ಹಾಗಾಗಿ ಆ ತುಳಸಿ ಗಿಡಕ್ಕೆ ಪೂಜೆಯನ್ನು ಮಾಡ್ತಾ ಇದ್ರು. ತದನಂತರವಾಗಿ ಮನೆಯಲ್ಲಿ ಹಿರಿಯರಾದಂಥವರೆಲ್ಲರೂ ಸಹಿತ ಎದ್ದು ಸ್ನಾನ ಕರ್ಮಗಳನ್ನು ಮಾಡಿ ದೇವತಾರಾಧನೆಯನ್ನು, ಪೂಜೆ ಪುನಸ್ಕಾರಾದಿಗಳು ಬೆಳಗ್ಗೆ ನಡೆದು ಆ ನಂತರ ತಿಂಡಿ ಇತ್ಯಾದಿಗಳನ್ನು ಮುಗಿಸಿ ತಮ್ಮ ಕೆಲಸಕ್ಕೆ ತೆರಳುತ್ತಾ ಇದ್ರು. ಆದರೆ ಇವತ್ತೇನಾಗಿದೆ ಅಂದರೆ, ನಾವು ಬೆಳಗ್ಗೆ ಬೇಗ ಎದ್ದು ಹಾಗೆ ತಮ್ಮ ಕರ್ಮಗಳನ್ನು ಮುಗಿಸಿಕೊಂಡು ಹೊರಟು ಬಿಡುತ್ತೇವೆ. ದೇವತಾರಾಧನೆಯನ್ನು ಮಾಡುವುದೇ ಇಲ್ಲ. ಅದಕ್ಕಾಗಿ ಮನುಷ್ಯನಿಗೆ ಒಂದಲ್ಲ ಒಂದು ಏನಾಗುತ್ತಾ ಇದೆ, ಅನಾರೋಗ್ಯ ಸ್ಥಿತಿಗಳೆಲ್ಲವೂ ಕಾಡ್ತಾ ಇದೆ. ಕಾರಣ ಯಾವುದು ಅಂದರೆ ಇದೆಯ. ಯಾವ ಮನುಷ್ಯ ತನ್ನ ಪೂಜಾ ಕರ್ಮಗಳನ್ನು ಮಾಡಿಕೊಂಡು ಬರ್ತಾ ಹೋಗ್ತಾನೋ ಆವಾಗ ಅವನಿಗೆ ಏನಾಗುತ್ತದೆ, ನೆಮ್ಮದಿ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತದೆ. ಮನುಷ್ಯ ದೇವಸ್ಥಾನಕ್ಕೇ ಹೋಗಬೇಕು ಅಂತಾಳಿಲ್ಲ, ಮನೆಯಲ್ಲಿಯೂ ಸಹಿತ ಪೂಜಾ ಕರ್ಮಗಳನ್ನು ಮಾಡಿದಾಗ ಅವನಿಗೆ ಸಂಪೂರ್ಣವಾದಂತಹ ನೆಮ್ಮದಿ ಮತ್ತು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಗಳು ಪ್ರಾಪ್ತಿಯಾಗುತ್ತದೆ. ಮತ್ತೊಂದು ಶಾಸ್ತ್ರದಲ್ಲಿ ಹೇಳುತ್ತದೆ ಏನನ್ನ ಅಂದರೆ, ಯಾವ ವ್ಯಕ್ತಿ ತನ್ನ ಮನೆಯಲ್ಲಿ ಪೂಜಾ ಕೈಂಕರ್ಯಗಳನ್ನು ಮಾಡಿಕೊಂಡು ಬಂದರೆ ಅವನ ಕುಲದೇವರು, ಮನೆಯಲ್ಲಿ ಕುಲದೇವರು ಎಂಬುದಾಗಿರುತ್ತದೆ. ಮನೆಯನ್ನು ಕಟ್ಟಿದ ಮೇಲೆ ಪ್ರವೇಶವನ್ನು ಮಾಡುವಾಗ ಕುಲದೇವರ ಪ್ರತಿಷ್ಠೆ ಎಂಬುದಾಗಿ ಪುರೋಹಿತರು ಮಾಡುತ್ತಾರೆ. ಆ ಸಮಯದಲ್ಲಿ ಕುಲದೇವರನ್ನು ನಿತ್ಯ ಪೂಜೆ ಪುನಸ್ಕಾರವನ್ನು ಮಾಡಿದಾಗ ಆ ಕುಲದೇವರೇ, ಮತ್ತೆ ನಿಮಗೆ ಯಾವ ರಕ್ಷೆಯೂ ಬೇಕಾಗುವುದಿಲ್ಲ, ಆ ಕುಲದೇವರೇ ನಿಮ್ಮನ್ನು ರಕ್ಷಣೆಯನ್ನು ಮಾಡುತ್ತದೆ. ಕುಲದೇವರಿಗೆ ಪೂಜಾ ಕೈಂಕರ್ಯಗಳು ನಡೆದಿದ್ದಾಗ ಕುಲದೇವರು ನಮ್ಮನ್ನು ಹೇಗೆ ರಕ್ಷಣೆಯನ್ನು ಮಾಡಬೇಕಾಗುತ್ತದೆ? ಹಾಗಾಗಿ ನಿತ್ಯ ನಾವು ಪೂಜಾ ಕೈಂಕರ್ಯ ಹೇಗೆ ನಮ್ಮ ದೇಹಕ್ಕೆ ಆಹಾರ ಮುಖ್ಯವೋ ಅದೇ ರೀತಿಯಾಗಿ ಮನೆಯಲ್ಲಿ ನಿತ್ಯವೂ ಸಹಿತ ಈ ಪೂಜಾ ಕೈಂಕರ್ಯಗಳನ್ನೆಲ್ಲವನ್ನ ಮಾಡಿಕೊಂಡು ಬಂದಾಗ ಮನುಷ್ಯನಿಗೆ ನೆಮ್ಮದಿ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇವೆಲ್ಲವೂ ಸಹಿತ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ನಾವು ಎಲ್ಲ ಕೈಂಕರ್ಯಗಳನ್ನು, ಪೂಜಾ ಕೈಂಕರ್ಯಗಳನ್ನು ಬಿಡದೇನೆ ಇನ್ನು ಮುಂದೆ ನಮ್ಮ ಮನೆಯಲ್ಲಿ ಮಾಡಿಕೊಂಡು ಬರುವುದರಿಂದ ನಮಗೆ ನೆಮ್ಮದಿ ಹೇಳುವಂಥದ್ದು ಪ್ರಾಪ್ತಿಯಾಗ್ತದೆ. ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು. ಇನ್ನೂ ನಾವು ಮಾಡಿದಂತಹ ಏನೇ ಪಾಪ ಕರ್ಮಗಳಿದ್ದರೆ ಅದನ್ನೆಲ್ಲವನ್ನು ನಿವಾರಣೆಯನ್ನು ಮಾಡು ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿತ್ಯ ಮನೆಯಲ್ಲಿ ಪೂಜಾ ಕೈಂಕರ್ಯವನ್ನು ಮಾಡಿಕೊಳ್ಳುವಂಥದ್ದು ಅತಿ ಅವಶ್ಯಕವಾಗುವಂಥದ್ದು. ಸರ್ವೇ ಜನಾಃ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.